ಹಲೋ ಗೆಳೆಯರಿ, ಈ ವಿಡಿಯೋಲಿ ನಾವು ನೋಡೋಣ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್. ಸೊ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ನೋಟ್ ಪ್ಯಾಡ್ ಮತ್ತು ವರ್ಡ್ ಪ್ಯಾಡ್ ಗಿಂತ ತುಂಬಾ ಅಡ್ವಾನ್ಸ್ ಆಗಿರುವಂತಹ ಒಂದು ಎಡಿಟರ್. ಸೊ ಇದರಲ್ಲಿ ನಾವು ಸಾಕಷ್ಟು ಡಾಕ್ಯುಮೆಂಟ್ಸ್, ಲೀಗಲ್ ಡಾಕ್ಯುಮೆಂಟ್ಸ್ ಆಗ್ಬೋದು, ಅಥವಾ ಒಂದು ಲೆಟರ್ ಬರೆಯೋದಾದ್ರೂ ಆಗ್ಬೋದು, ಅಥವಾ ಒಂದು ಸ್ಕೂಲ್ ಪ್ರಾಜೆಕ್ಟ್ ಅಥವಾ ಕಾಲೇಜ್ ಪ್ರಾಜೆಕ್ಟ್, ಇಂಜಿನಿಯರಿಂಗ್ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಕ್ರಿಯೇಟ್ ಮಾಡಬಹುದು ನೀವು. ಅದಾದ ಲೆಟರ್ ಬರೆಯೋದು ಮತ್ತೆ ಇನ್ನು ಸಾಕಷ್ಟು ಮಾಡಬಹುದು. ಸೊ ಒಂದೊಂದನ್ನು ನಾವು ಈ ವಿಡಿಯೋ ಅಲ್ಲಿ ನೋಡೋಣ, ಹೇಗೆ ಫಾರ್ಮ್ಯಾಟಿಂಗ್ ಮಾಡೋದು ಒಂದೊಂದು ಸ್ಟೆಪ್ಸ್. ಸೊ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಓಪನ್ ಮಾಡಕ್ಕೆ ನಾವು ಸ್ಟಾರ್ಟ್ ಮೆನ್ಯೂಗೆ ಹೋಗಿ ಆಲ್ ಪ್ರೋಗ್ರಾಮ್ಸ್ ಹೋಗಿ ಅಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಇರುತ್ತಲ್ಲ, ಅಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ಗೆ ಹೋದಾಗ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಓಪನ್ ಆಗುತ್ತೆ. ಸೊ ರೀತಿ ಓಪನ್ ಆದಾಗ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಸೊ ಮ್ಯಾಕ್ಸಿಮೈಸ್ ಮಾಡ್ಕೊಂಡ ನಂತರ ಇದು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್. ಇಲ್ಲಿ ನೀವು ನೋಡ್ತೀರಾ ಒಂದು ವೈಟ್ ಶೀಟ್ ಇದೆ. ಸೊ ಒಂದು ಶೀಟ್ ಇರುತ್ತೆ ನೀವು ಓಪನ್ ಮಾಡಿದಾಗ. ಅದಾದ ನಂತರ ಇದು ಡಾಕ್ಯುಮೆಂಟ್ ಟೈಟಲ್ ಇಲ್ಲೇನಿರುತ್ತೆ, ಇದ್ರ ಹೆಸರು ಸದ್ಯಕ್ಕೆ ಡಾಕ್ಯುಮೆಂಟ್ 1 ಅಂತೆ. ಆನಂತರ ನೀವೇನ್ ಬೇಕಾದ್ರೂ ಹೆಸರು ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲೋದ್ರೆ ನೋಡಿ, ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ, ಐಕಾನ್ಸ್ ಇದೆ. ಸೊ ಇದೆಲ್ಲ ಓಪನ್ ಮಾಡಕ್ಕೆ, ಹೊಸ ಫೈಲ್ ಕ್ರಿಯೇಟ್ ಮಾಡಕ್ಕೆಲ್ಲ ಒಂದೊಂದೇ ಆಪ್ಷನ್ಸ್ ಆಮೇಲೆ ನೋಡೋಣ ನಾವು. ಆಮೇಲೆ ಇಲ್ಲಿ ಹೋಮ್ ಮೆನ್ಯೂ ಅಂತಿದೆ, ರಿಬನ್ ಅಂತಾನು ಕರೀತಾರೆ ಇದನ್ನ. ಹೋಮ್ ಮೆನ್ಯೂ, ಇನ್ಸರ್ಟ್ ಮೆನ್ಯೂ ಮತ್ತು ಪೇಜ್ ಲೇಔಟ್, ರೆಫರೆನ್ಸಸ್, ಮೇಲಿಂಗ್ಸ್, ರಿವ್ಯೂ, ವ್ಯೂ ಅಂತ ಒಂದೊಂದು ರಿಬನ್ ಇದೆ. ಸೊ ಒಂದೊಂದು ರಿಬನ್ ಕ್ಲಿಕ್ ಮಾಡಿದ್ರೆ ಅದರದೇ ಆದ ಮೆನು ಐಟಮ್ಸ್ ಇಲ್ಲಿ ಕಾಣಿಸುತ್ತೆ ನಿಮಗೆ, ಆಪ್ಷನ್ಸ್. ಸೊ ಮೊದಲಾಗಿ ನಾವು ಫಾಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಾಂಟ್ಸ್ ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾ ಏನ್ ಮಾಡ್ತೀನಿ, ಕೆಲವು ಅಕ್ಷರ ಟೈಪ್ ಮಾಡ್ತೀನಿ ನಾನು. ಮ್ಯಾಕ್ ಸೊ ಈ ರೀತಿ ಮ್ಯಾಕ್ ಕಂಪ್ಯೂಟರ್ ಎಜುಕೇಶನ್ ಅಂತ ಟೈಪ್ ಮಾಡಿದೆ. ಇದಾದ ನಂತರ ಯಾವ್ದಾದ್ರು ಟೆಕ್ಸ್ಟ್ ಇಲ್ಲಿ ಟೈಪ್ ಮಾಡಬಹುದು ನೀವು ಬೇಕಾದ್ರೆ. ಸೊ ನಾ ಏನ್ ಮಾಡ್ತೀನಿ, ಆಲ್ರೆಡಿ ನೋಡಿ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಲ್ಲಿ F1 ಅಂತ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಒಂದು ಹೆಲ್ಪ್ ಮೆನ್ಯೂ ಬರುತ್ತೆ. ಸೊ ಆ ಹೆಲ್ಪ್ ವರ್ಡ್ ಹೆಲ್ಪ್ ಅಂದ್ಬಿಟ್ಟು ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಆ ವಿಂಡೋ ಅಲ್ಲಿ ಸಾಕಷ್ಟು ನೋಟ್ಸ್ ಇರುತ್ತೆ ನಿಮ್ಗೆ, MS ವರ್ಡ್ ನ ಹೆಂಗ್ ಯೂಸ್ ಮಾಡಬೇಕು ಅಂತ. ಸೊ ನಾನು ಸದ್ಯಕ್ಕೆ ಅಲ್ಲಿರುವಂತಹ ನೋಟ್ಸ್ ನೇ ಕಾಪಿ ಮಾಡ್ತೀನಿ. ಸೊ ಸುಮ್ನೆ ಟೆಕ್ಸ್ಟ್ ಟೈಪ್ ಮಾಡೋದು ಬೇಡ ಸದ್ಯಕ್ಕೆ. ಸೊ ಈ ರೀತಿ ಯಾವ್ದಾದ್ರು ಒಂದಷ್ಟು ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ತೀನಿ. ಅದಾದ ನಂತರ ಅದನ್ನೇ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡಿ, Ctrl+C Ctrl+V ಕೂಡ ಮಾಡಬಹುದು ನೀವು. ಸೊ ಅದಾದ ನಂತರ ಪೇಸ್ಟ್ ಆಗುತ್ತೆ. ಪೇಸ್ಟ್ ಆದ ನಂತರ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಫಾಂಟ್ಸ್ ಹೆಂಗ್ ಚೇಂಜ್ ಮಾಡ್ತೀರಾ. ಫಸ್ಟ್ ನಾನು ಹೆಡಿಂಗ್ ಏನಿದೆ ಇದಕ್ಕೆ ಫಾಂಟ್ ಚೇಂಜ್ ಮಾಡ್ತೀನಿ. ಸೊ ನೀವು ಹೋಗಿ ಫಾಂಟ್ ಚೇಂಜ್ ಮಾಡಬೇಕು ಅಂತಂದ್ರೆ ಸಾಕಷ್ಟು ಫಾಂಟ್ಸ್ ಇದೆ. ಇಲ್ಲಿ ನೋಡಿ, ಟೈಮ್ಸ್ ನ್ಯೂ ರೋಮನ್ ಅಂತಿದೆ. ಸೊ ಯಾವ ಫಾಂಟ್ ಬೇಕೋ ಆ ಫಾಂಟ್ ಅಪ್ಲೈ ಮಾಡೋದು. ನೋಡಿ, ನಾನು ಕ್ಲಿಕ್ ಮಾಡಿಲ್ಲ, ಸುಮ್ಮನೆ ಆ ನಂಬರ್ಸ್ ಮೇಲೆ ಹೋಗ್ತಾ ಇದೀನಿ, ಬಟ್ ಆಟೋಮೆಟಿಕಲಿ ನನಗೆ ತೋರಿಸ್ತಾ ಇದೆ ಹೇಗೆ ಕಾಣುತ್ತೆ, ಅದು ಯಾವ ಸೈಜ್ ಅಲ್ಲಿ ಕಾಣುತ್ತೆ ಅಂತ ಹೇಳಿ ಆಟೋಮೆಟಿಕ್ ತೋರಿಸ್ತದೆ. ನಿಮ್ಗೆ ಆ ಸೈಜ್ ಇಷ್ಟ ಆಯ್ತು ಅಂದಾಗ ಕ್ಲಿಕ್ ಮಾಡಿ, ಸೊ ಅದು ಅಪ್ಲೈ ಆಗುತ್ತೆ. ಸೊ ಈ ರೀತಿ ನೀವು ಟೈಟ್ಲು, ಹೆಡಿಂಗು ಎಲ್ಲದಕ್ಕೂ ನೀವು ಫಾರ್ಮ್ಯಾಟ್ ಮಾಡಬಹುದು. ಮತ್ತೆ ಈ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇದಕ್ಕೂ ಬೇಕಾದ್ರೆ ಬೇರೆ ಟೆಕ್ಸ್ಟ್, ಬೇರೆ ಏನಾದ್ರು ಫಾಂಟ್ ಇಡಬೇಕು ಅಂತಂದ್ರೆ ಅದನ್ನು ನೀವು ಮಾಡಬಹುದು. ಅಥವಾ ಟೈಮ್ಸ್ ನ್ಯೂ ರೋಮನ್ ಇರಲಿ ಅಂದ್ರೆ ಟೈಮ್ಸ್ ನ್ಯೂ ರೋಮನ್ ಇಟ್ಕೊಂಡು ಅದು ಫಾಂಟ್ ಸೈಜ್ ಚೇಂಜ್ ಮಾಡ್ಬೇಕಂತಂದ್ರೆ ಚೇಂಜ್ ಮಾಡಬಹುದು ನೀವು. ಸೊ 12 ಫಾಂಟ್ ಇಡ್ತೀನಿ ನಾನು. ಸೊ ಈ ರೀತಿ ನಾವು ಫಾಂಟ್ಸ್ ನ ಚೇಂಜ್ ಮಾಡಬಹುದು. ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಂಟ್ಸ್ ಮತ್ತೆ ಡಿಫ್ರೆಂಟ್ ಸೈಜ್ ಆಫ್ ಫಾಂಟ್ಸ್ ಇದೆ. ಸೊ ಆ ಫಾಂಟ್ಸ್ ನ ನೀವು ಇನ್ಕ್ರೀಸ್ ಹೆಂಗ್ ಮಾಡಬಹುದು ಅಂತಂದ್ರೆ ಇಲ್ಲಿ ಹೋಗಿ ಫಿಕ್ಸ್ಡ್ ಆಗಿ ಯಾವ್ದಾದ್ರು ಒಂದು ನಂಬರ್ ಕೊಟ್ರೆ ಇನ್ಕ್ರೀಸ್ ಮಾಡಬಹುದು, ಜಾಸ್ತಿ ಮಾಡಬಹುದು. ಅಥವಾ ಇಲ್ಲಿ ಹೋಗಿ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ರೆ ಗ್ರೋ ಫಾಂಟ್ ಅಂತ ಫಾಂಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇಲ್ಲಿ ಶ್ರಿಂಕ್ ಫಾಂಟ್ ಅಂದ್ರೆ ಫಾಂಟ್ ಕಡಿಮೆ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫಾಂಟ್ ಸೈಜ್ ನ ಇಟ್ಕೋಬಹುದು ನೀವು. ಅದಾದ ನಂತರ ಸೊ ಈ ಅಕ್ಷರನ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಬೋಲ್ಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ದಪ್ಪ ಆಗುತ್ತೆ. ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೋತಿರೋ ಅದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಬೋಲ್ಡ್ ಪ್ರೆಸ್ ಮಾಡಿದಾಗ, B ಪ್ರೆಸ್ ಮಾಡಿದಾಗ ಬೋಲ್ಡ್ ಆಗುತ್ತೆ. ಅದಾದ ನಂತರ ನಿಮ್ಗೆ ಇಟಾಲಿಕ್ ಬೇಕಾದ್ರೆ ಬೋಲ್ಡ್ ತೆಗೆದಾಕ್ಬೋದು ನೀವು. ಮತ್ತೆ ನೋಡಿ, ಕ್ಲಿಕ್ ಮಾಡಿದ್ರೆ ಹೊರಟೋಗುತ್ತೆ, ಮತ್ತೆ ಹಾಕಿದ್ರೆ ಮತ್ತೆ ಬರುತ್ತೆ. ಅದಾದ ನಂತರ ಇಟಾಲಿಕ್ ಬೇಕು ಅಂದ್ರೆ ಇಟಾಲಿಕ್ ಮಾತ್ರ ಹಾಕೋಬಹುದು, ಅಥವಾ ಬೋಲ್ಡ್ ಇಟಾಲಿಕ್ ಎರಡೂ ಹಾಕೋಬಹುದು. ಸೊ ಎಲ್ಲ ನಿಮ್ಗೆ ಆಪ್ಷನ್ಸ್ ಇಲ್ಲೇ ಸಿಗುತ್ತೆ. ಅಂಡರ್ಲೈನ್ ಮಾಡಬೇಕು ಅಂತಂದ್ರೆ ನೀವು ಅಂಡರ್ಲೈನ್ ಮಾಡಬಹುದು. ಅಂಡರ್ಲೈನ್ ಮಾಡ್ಬೇಕಾದ್ರೆ ನೋಡಿ ಎಷ್ಟೊಂಥರ ಡಿಸೈನ್ಸ್ ಆಗಿ ಅಂಡರ್ಲೈನ್ ಇದೆ. ಸೊ ಈ ರೀತಿ ಅಂಡರ್ಲೈನ್ ಇದೆ, ಈ ರೀತಿ ನೋಡಿ ಡಿಫ್ರೆಂಟ್ ಅಂಡರ್ಲೈನ್ಸ್ ಇದೆ. ಯಾವ ತರ ಅಂಡರ್ಲೈನ್ ಮಾಡಬೇಕು ಅಂತ ನೀವು ಬೇಕಾದ್ರೂ ಚೂಸ್ ಮಾಡ್ಕೊಂಡು ಅಂಡರ್ಲೈನ್ ಹಾಕ್ಬಹುದು. ಆ ಅಂಡರ್ಲೈನ್ ಕಲರ್ ಕೂಡ ನೀವು ಚೇಂಜ್ ಮಾಡಬಹುದು. ನೋಡಿ, ಅಂಡರ್ಲೈನ್ ಕಲರ್ ಯಾವ್ದು ಬೇಕು ನಿಮ್ಗೆ ಅಂತ ಹೇಳಿ ಚೂಸ್ ಮಾಡಿದ್ರೆ ರೆಡ್ ಚೂಸ್ ಮಾಡಿ ರೆಡ್ ಹಾಕಿದ್ರೆ ನೋಡಿ ಈ ರೀತಿ ಅಂಡರ್ಲೈನ್ ಕಲರ್ ಕೂಡ ನೀವು ಚೂಸ್ ಮಾಡ್ಕೋಬಹುದು. ಸೊ ಹಾಕಿರೋ ಅಕ್ಷರಕ್ಕೆ ಯಾವ ರೀತಿ ನೀವು ಅಂಡರ್ಲೈನ್ ಮಾಡ್ತೀರಾ. ಸ್ಟ್ರೈಕ್ ಥ್ರೂ ಅಂತಂದ್ರೆ
ಸೊ ನೀವು ಯಾವ್ದಾದ್ರು ಒಂದು ಅಕ್ಷರನ ಗೀಚಿರೋ ಹಾಗೆ ಕಾಣಿಸ್ಬೇಕು ಅಂತ ನೋಡಿ ಈ ರೀತಿ ಸ್ಟ್ರೈಕ್ ಥ್ರೂ ಅಂತ ಬರುತ್ತೆ, ಕ್ಲಿಕ್ ಮಾಡಿದ್ರೆ ಹೊಟ್ಟೋಗ್ಬಿಡುತ್ತೆ. ಅದಾದ ನಂತರ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ನಾವು ನೋಡಿದ್ವಿ. ಅಂಡರ್ಲೈನ್ ಅಲ್ಲಿ ಡಿಫ್ರೆಂಟ್ ಕಲರ್ ಹಾಕ್ಬೋದು ಅಂತ ಹೇಳಿದೀನಿ. ಸೊ ಅದನ್ನು ನೀವು ಹಾಕ್ಬೋದು, ಡಿಫ್ರೆಂಟ್ ಸ್ಟೈಲ್ ಹಾಕ್ಬೋದು. ಅದಾದ ನಂತರ ಸೊ ನಾವು ಇಲ್ಲಿ ಫಾಂಟ್ ನೋಡಿದ್ವಿ, ಫಾಂಟ್ ಸೈಜ್ ನೋಡಿದ್ವಿ, ಇನ್ಕ್ರೀಸ್ ಫಾಂಟ್, ಡಿಕ್ರೀಸ್ ಫಾಂಟ್ ಎಲ್ಲ ನೋಡಿದ್ವಿ. ಈಗ ನಿಮಗೆ ಸಬ್ಸ್ಕ್ರಿಪ್ಟ್ ಮತ್ತೆ ಸೂಪರ್ ಸ್ಕ್ರಿಪ್ಟ್ ಬಗ್ಗೆ ಹೇಳ್ತೀನಿ ನಾನು. ಸೂಪರ್ ಸ್ಕ್ರಿಪ್ಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವೀಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ಅಂತ ಹಾಕ್ಬೇಕು ಅಂತಿದ್ರೆ ಸೊ ಇದು ನಿಮ್ಗೆ ಕರೆಕ್ಟ್ ಆಗಿ ಬರಲ್ಲ ನೋಡಿ. ಒಂದ್ ಕೆಲಸ ಮಾಡ್ತೀನಿ, ಇಲ್ಲಿ ಕ್ಯಾಪಿಟಲ್ ವೈ ಹಾಕ್ತೀನಿ, ಶಿಫ್ಟ್ ವೈ, ಶಿಫ್ಟ್ ಹಿಡ್ಕೊಂಡು ವೈ ಪ್ರೆಸ್ ಮಾಡಿದ್ರೆ ಕ್ಯಾಪಿಟಲ್ ವೈ ಬರುತ್ತೆ. ಸೊ ಇದು ಪ್ಲಸ್ ಬರ್ಬೇಕಂದ್ರೆ ಶಿಫ್ಟ್ ಹಿಡ್ಕೊಂಡು ಈಕ್ವಲ್ಸ್ ಕೀನ ಹೊತ್ತಿದ್ರೆ ಬರುತ್ತೆ. ಅದಾದ ನಂತರ ಝೆಡ್ ಸ್ಕ್ವೇರ್ಗೆ ಶಿಫ್ಟ್ ಹಿಡ್ಕೊಂಡು ಝೆಡ್ ಹಾಕ್ತೀನಿ. ಸೊ ಈ ರೀತಿ ಝೆಡ್ ಸ್ಕ್ವೇರ್ ಅಂತ ನೋಡಿ ಬರ್ತಾ ಇಲ್ಲ. ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಬರ್ತಾ ಇಲ್ಲ. ಸೊ ನಾ ಅದಕ್ಕೆ ಏನ್ ಮಾಡೋಣ, ಈ 2 ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ನಾವು ಸೂಪರ್ ಸ್ಕ್ರಿಪ್ಟ್ ಅಂತ ಹಾಕೋಣ. ಅದಾದ ನೋಡಿ ಇಲ್ಲಿ ಬಂತು ಇವಾಗ. ಸೊ ಇದಾದ ನಂತರ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಮಾಡಿ. ಸೊ ಇದಾದ ನಂತರ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಸೂಪರ್ ಸ್ಕ್ರಿಪ್ಟ್ ಮಾಡಿ. ಸೊ ನೋಡಿ ಈ ರೀತಿ ನೀವು ಫಾರ್ಮ್ಯಾಟ್ ಮಾಡಬಹುದು ಮ್ಯಾಥಮೆಟಿಕಲ್ ಫಾರ್ಮುಲಾಸ್ನ. ಸೊ ಅದಾದ ನಂತರ ನೋಡಿ ಇಲ್ಲಿ ಆಲ್ರೆಡಿ ಅಪ್ಲೈ ಆಗಿದೆ, ಸೂಪರ್ ಸ್ಕ್ರಿಪ್ಟ್ ನಾನು ತೆಗೆದು ಹಾಕ್ತೀನಿ. ಸೊ ನಾರ್ಮಲ್ ಆಗಿರ್ಲಿ ಈಗ. ಸೊ ಬರೀ ಎರಡನೇ ಅಕ್ಷರಕ್ಕೆ ನೋಡಿ ಇವಾಗ ಇನ್ನೊಂದು ಸೂಪರ್ ಸ್ಕ್ರಿಪ್ಟ್ ಹಂಗೆ ಇದೆ ನೋಡಿ, ಇಲ್ಲಿ ಸೆಲೆಕ್ಟ್ ಆಗಿದೆ, ಅದನ್ನ ತೆಗೆದು ಹಾಕ್ತೀನಿ. ಸೊ ಇವಾಗ ನಾನು ಒಂದ್ ವೇಳೆ 1ST ಅಂತ ಕೊಟ್ಟು ಸ್ಪೇಸ್ ಕೊಟ್ಟರೆ ನೋಡಿ ಆಟೋಮೆಟಿಕ್ ಆಗಿ ಸೂಪರ್ ಸ್ಕ್ರಿಪ್ಟ್ ಬರುತ್ತೆ. ಸೆಕೆಂಡ್ ನೋಡಿ ಕೆಲವಕ್ಕೆ ಆಟೋಮೆಟಿಕ್ ಆಗಿ ಬರುತ್ತೆ. ಥರ್ಡ್ ನೋಡಿ ಆಟೋಮೆಟಿಕ್ ಆಗಿ ಸೂಪರ್ ಸ್ಕ್ರಿಪ್ಟ್ ಬರುತ್ತೆ, ಇದಕ್ಕೆ ನೀವು ಹಾಕೋ ಅವಶ್ಯಕತೆ ಇಲ್ಲ. ಸೊ ಹೀಗೆ ಮಾಡ್ಬೋದು. ಸೊ ಅದಾದ ನಂತರ ಈ ಗ್ರೀನ್ ಲೈನ್ ಬಗ್ಗೆ ಯೋಚನೆ ಮಾಡ್ಬಿಡಿ, ಇದ್ರ ಬಗ್ಗೆ ಮುಂದೆ ನೋಡೋಣ. ಸೊ ಅದಾದ ನಂತರ ನೀವು ಸಬ್ಸ್ಕ್ರಿಪ್ಟ್ ಮಾಡಬೇಕು ಅಂದ್ರೆ ಒಂದ್ ವೇಳೆ ನೀವು H2O ಅಂತ ಬರೀಬೇಕು ಅಂತಿದ್ರೆ H2O ಅಂತ ಬರೀಬೇಕು ಅಂತ, ಬಟ್ H2O ಅಲ್ಲಿ ಫಾರ್ಮುಲಾ ಬರ್ಬೇಕಾದ್ರೆ ಕೆಳಗಡೆ ಇದು ಬರ್ಬೇಕಾಗತ್ತೆ, ಅವಾಗ ಹೋಗಿ ನೀವು ಸಬ್ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಇವಾಗ ಬಂತು. ಸೊ ಈ ರೀತಿ H2SO4 ಮಾಡಬೇಕು ಅಂತಂದ್ರೆ ನೀವು H2SO4. ಸೊ ಈ ರೀತಿ ಬಂದಾಗ ಇದನ್ನು ಕ್ಲೀನ್ ಆಗಿ ಬರ್ತಿಲ್ಲ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಸಬ್ಸ್ಕ್ರಿಪ್ಟ್ ಹಾಕಿ, ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಸಬ್ಸ್ಕ್ರಿಪ್ಟ್ ಹಾಕಿ. ಸೊ ಈ ರೀತಿ ನೀವು ಸಬ್ಸ್ಕ್ರಿಪ್ಟ್ ಹಾಕ್ಬೋದು. ಅದಾದ ನಂತರ ನಾವೇನೇ ಫಾರ್ಮ್ಯಾಟಿಂಗ್ ನೋಡಿ ಇಲ್ಲಿ ಸ್ವಲ್ಪ ಬೋಲ್ಡ್ ಮಾಡೋದು ಎಲ್ಲ ಮಾಡಿದೀವಿ, ಅಂಡರ್ಲೈನ್ ಮಾಡೋದು, ಬೋಲ್ಡ್ ಮಾಡೋದು, ಇಟಾಲಿಕ್ ಮಾಡಿದೀವಿ. ಸೊ ಇದು ಯಾವ್ದು ಫಾರ್ಮ್ಯಾಟಿಂಗ್ ನಮ್ ಬೇಡ, ಮೊದಲಿದ್ದಾಗೆ ಬೇಕು ಅಂತಂದ್ರೆ ಸೊ ಇಲ್ಲಿ ಕ್ಲಿಯರ್ ಫಾರ್ಮ್ಯಾಟಿಂಗ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಹಂಗಾಗ್ಬಿಡುತ್ತೆ. ಸೊ ನಾವು ಇದನ್ನ ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗ್ಬೇಕು ನೋಡಿ. ಇವಾಗ ಫಾರ್ಮ್ಯಾಟ್ ಕ್ಲಿಯರ್ ಮಾಡ್ಬಿಟ್ಟಿದೀನಿ. ಅದಾದ ನಂತರ ಮತ್ತೆ ಹೆಂಗಿತ್ತೋ ಹಂಗೆ ಬೇಕು ಅಂತಂದ್ರೆ ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗಕ್ಕೆ ಅಂಡು ಅಂತ ಕ್ಲಿಕ್ ಮಾಡ್ತೀವಿ. ಸೊ ಹಿಂಗ್ ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ವಾಪಸ್ ಬರುತ್ತೆ. ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗಕ್ಕೆ, ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಕ್ಕೆ ರೀಡು ಅಂತ ಮಾಡ್ತೀವಿ. ಸೊ ಈ ರೀತಿ ಅಂಡು, ರೀಡು ಎಲ್ಲ ಉಪಯೋಗಿಸಬಹುದು. ಸೊ ಈ ರೀತಿ ನಾವು ಫಾಂಟ್ಸ್ ನ ಉಪಯೋಗಿಸಬಹುದು. ಅದಾದ ನಂತರ ನೋಡಿ ಈ ಫಾಂಟ್ಸ್ ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀವು ಬೇಕಾದ್ರೆ ಇಲ್ಲಿಗೆ ಹೋದಾಗ ಹೈಲೈಟ್ ಕಲರ್, ಟೆಕ್ಸ್ಟ್ ಹೈಲೈಟ್ ಯಾವ ತರ ಹೈಲೈಟ್ ಆಗಬೇಕು ಅದನ್ನ ನಾವು ನೋಡಬಹುದು. ನೋಡಿ ನಾನು ಕ್ಲಿಕ್ ಮಾಡಿಲ್ಲ, ಅದ್ರ ಮೇಲೆ ಹೋಗ್ತಿದ್ದೀನಿ ಅಷ್ಟೇ. ಸೊ ನೀವು ಹೈಲೈಟ್ ಮಾಡಬೇಕು ಅಂತಂದ್ರೆ ಹೈಲೈಟ್ ಮಾಡಬಹುದು. ಅದನ್ನ ಸ್ಪೆಷಲ್ ಆಗಿ ಕೆಲವು ಅಕ್ಷರಗಳನ್ನ ಇಂಪಾರ್ಟೆನ್ಸ್ ಕೊಡಬೇಕು ಅಂತಿದ್ರೆ ಅದಕ್ಕೆ ಮಾಡಬಹುದು, ಅಥವಾ ಯಾವ್ದಾದ್ರು ಒಂದು ವರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಬೇಕಾದ್ರೆ ಹೈಲೈಟ್ ಮಾಡಬಹುದು. ಸೊ ನೋಡಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಇದನ್ನ ಮಾತ್ರ ಹೈಲೈಟ್ ಮಾಡಬೇಕು ಅಂತಂದ್ರೆ ಅದನ್ನ ಮಾತ್ರ ಬೇಕಾದ್ರೂ ಹೈಲೈಟ್ ಮಾಡಬಹುದು ನೀವು. ಸೊ ಈ ರೀತಿ ಹೈಲೈಟ್ ಮಾಡಿದ್ರೆ ಹಿಂಗ್ ಬರುತ್ತೆ. ಸೊ ಒಂದ್ ವೇಳೆ ನೀವು ಹೈಲೈಟ್ ಹಾಕ್ಬಿಟ್ಟಿದ್ರೆ, ಸೊ ಈಗ ನೋಡಿ ಇದು ಸರಿಯಾಗಿ ಹಾಕಿಲ್ಲ ನಾನು ಅಂತ ಹೇಳ್ಬಿಟ್ಟು ಅದನ್ನ ತೆಗೆದಾಕ್ಬೇಕು ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ನೋ ಕಲರ್ ಅಂತ ಕೊಟ್ರೆ ಹೊಟ್ಟೋಗುತ್ತೆ. ಸೊ ಈ ರೀತಿ ನೀವು ಹೈಲೈಟ್ ಮಾಡಬಹುದು. ಅದಾದ ನಂತರ ಇಲ್ಲಿರುವ ಅಕ್ಷರಗಳಿಗೆ ನೀವು ಕಲರ್ ಚೇಂಜ್ ಮಾಡಬೇಕು ಅಂತಂದ್ರೆ ಇಲ್ಲೋಗಿ ನೋಡಿ, ನಾನು ಕ್ಲಿಕ್ ಮಾಡಿಲ್ಲ, ಕ್ಲಿಕ್ ಮಾಡಕ್ ಮುಂಚೆನೆ ನಮಗೆ ತೋರಿಸ್ತಾ ಇದೆ ಹೆಂಗ್ ಕಾಣುತ್ತೆ ಅದು ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಈ ರೀತಿ ನಾವು ಕ್ಲಿಕ್ ಮಾಡಬಹುದು, ಯಾವ್ದಾರ ಕಲರ್ ಬೇಕಂತಂದ್ರೆ ಸೆಲೆಕ್ಟ್ ಮಾಡಬಹುದು. ಸೊ ಇಲ್ಲಿರೋ ಕಲರ್ ನಿಮಗೆ ಸಾಕಾಗಿಲ್ಲ ಅಂತಂದ್ರೆ ಸೊ ಮೋರ್ ಕಲರ್ಸ್ ಹೋಗಿ. ಸೊ ಮೋರ್ ಕಲರ್ಸ್ ಹೋದ್ರೆ ಇಲ್ಲಿ ಕಲರ್ ಪ್ಯಾಟರ್ನ್ಸ್ ನಲ್ಲಿ ಚೂಸ್ ಮಾಡ್ಕೊಬಹುದು. ನೋಡಿ ಎಷ್ಟು ಯಾವ್ದಾರ ಒಂದು ಕಲರ್ ಚೂಸ್ ಮಾಡ್ಕೊಂಡು ಬ್ಲೂ ಚೂಸ್ ಮಾಡ್ಕೊಂಡು ಬ್ಲೂ ಅಲ್ಲಿ ನಿಮ್ಗೆ ಎಷ್ಟು ಲೈಟ್ ಬೇಕು ಆ ರೀತಿ ಬ್ಲೂ ಕಲರ್, ಇಲ್ಲಿ ನೋಡಿ ಹೊಸ ಕಲರ್ ಹೆಂಗಿದೆ ಅಂತ ಹೇಳಿ. ಸೊ ಗ್ರೀನ್ ಅಲ್ಲಿ ಯಾವ್ದಾದ್ರು ಕಲರ್ ಬೇಕಿತ್ತು ಈ ರೀತಿ ಚೂಸ್ ಮಾಡ್ಕೋಬಹುದು, ಅಥವಾ ಸ್ಟ್ಯಾಂಡರ್ಡ್ ಕೆಲವು ಕಲರ್ಸ್ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ಯಾವ ಕಲರ್ಸ್ ಬೇಕಾದ್ರೂ ನೀವು ಚೂಸ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿ ಓಕೆ ಅಂತ ಕೊಟ್ರೆ ನೋಡಿ ಎಲ್ಲಾ ಅಕ್ಷರನೂ ಅದೇ ಬಣ್ಣಕ್ಕೆ ಚೇಂಜ್ ಆಗುತ್ತೆ. ಸೊ ಈ ರೀತಿ ನೀವು ಇಲ್ಲಿ ಇಲ್ಲದೆ ಇರುವಂತಹ ಕಲರ್ ಬೇಕು ಅಂತಂದ್ರೆ ನೀವೇ ಡಿಫೈನ್ ಮಾಡಬೇಕು ಅಂತಂದ್ರೆ ಆ ಕಲರ್ಸ್ ನ ನೀವೇ ಇಲ್ಲಿ ಹೋಗಿ ಕಸ್ಟಮ್ ಕಲರ್ ತಗೊಂಡು ಎಷ್ಟು ಡಾರ್ಕ್ ಇರಬೇಕು ಅದನ್ನ ನಾನು ಚೂಸ್ ಮಾಡ್ಕೋಬಹುದು. ನೀವು ನೋಡಿ ಅದೇ ಕಲರ್ ಎಷ್ಟು ಲೈಟ್ ಆದ್ರೆ ಹೆಂಗೆ ಇರುತ್ತೆ, ಸೊ ಆ ರೀತಿ ನೀವು ಲೈಟ್ ಮಾಡ್ಕೊಂಡು ಕೂಡ ಮಾಡಬಹುದು. ಸೊ ಬೇಡ ನನಗೆ ಅಂದ್ರೆ ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗ್ಬೇಕು ಅಂದ್ರೆ ಅಂಡು ಕ್ಲಿಕ್ ಮಾಡ್ತಾರೆ, ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗುತ್ತೆ.
ಈ ರೀತಿ ನೀವು ಫಾಂಟ್ ಅನ್ನೋ ಒಂದು ಹೋಮ್ ರಿಬ್ಬನ್ ಅಲ್ಲಿ ಫಾಂಟ್ ನ ಈ ರೀತಿ ನೀವು ಉಪಯೋಗಿಸ್ತೀರಾ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿ ಫಾಂಟ್ ಅಂತ ಇಲ್ಲೊಂದು ಆಪ್ಷನ್ಸ್ ಇದೆ ನೋಡಿ, ಚಿಕ್ಕದೊಂದು ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಫಾಂಟ್ ಬರುತ್ತೆ. ಇಲ್ಲೂ ನೀವು ಫಾಂಟ್ ಸೆಲೆಕ್ಟ್ ಮಾಡಬಹುದು, ಬೋಲ್ಡ್, ಇಟಾಲಿಕ್ ಅಂತೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ ನಂತರ ಫಾಂಟ್ ಕಲರ್ ಅಲ್ಲೇನ್ ಚೇಂಜ್ ಮಾಡಿದ್ವಿ ಇಲ್ಲಿಂದಾನು ಚೇಂಜ್ ಮಾಡಬಹುದು ನೀವು. ಅದಾದ ನಂತರ ಸ್ಟ್ರೈಕ್ ಥ್ರೂ ಅಂತ ಹಿಂಗ್ ಕೊಟ್ರೆ ನೋಡಿ ಹಿಂಗೆ ಒಂದು ಲೈನ್ ಬರುತ್ತೆ ಅಕ್ಷರಗಳ ಮೇಲೆ ಕಾಣ್ತಿದೆಯಲ್ಲ ಇಲ್ಲಿ. ಸೊ ಡಬಲ್ ಸ್ಟ್ರೈಕ್ ಥ್ರೂ ಬೇಕಂತಾರೆ ನೀವು ಎರಡು ಲೈನ್ ಸ್ಟ್ರೈಕ್ ಇರುತ್ತೆ ನೋಡಿ, ಅಪ್ಲೈ ಅಂತ ಕೊಟ್ರೆ ಸೊ ಎಲ್ಲ ಅಕ್ಷರನು ಡಬಲ್ ಸ್ಟ್ರೈಕ್ ಥ್ರೂ ಇದೆ. ಸೊ ಈ ರೀತಿ ನೀವು ಮಾಡಬಹುದು. ಸೊ ನಾನು ಮತ್ತೆ ಅದನ್ನ ಡಬಲ್ ಸ್ಟ್ರೈಕ್ ಥ್ರೂ ತೆಗೆದಾಕ್ತೀನಿ. ಅದಾದ ನಂತರ ನೀವು ಕಲರ್ ಬೇಕಾದ್ರೆ ಚೇಂಜ್ ಬ್ಲಾಕ್ ಮಾಡಬಹುದು, ಅದನ್ನ ಮತ್ತೆ ವಾಪಸ್ ಕಲರ್ ಮಾಡಬಹುದು. ಅಂಡರ್ಲೈನ್ ಸ್ಟೈಲ್ ನೋಡಿ, ಅಂಡರ್ಲೈನ್ ಸ್ಟೈಲ್ಸ್ ಇಲ್ಲೂ ಇದೆ, ಸಾಕಷ್ಟು ಸ್ಟೈಲ್ಸ್ ಇದೆ. ಸೊ ಆ ಸ್ಟೈಲ್ಸ್ ಅಪ್ಲೈ ಮಾಡಬಹುದು. ಅದಾದ ನಂತರ ಕಲರ್ ಅಂಡರ್ಲೈನ್ ಯಾವ ಕಲರ್ ಬೇಕೋ ಅದನ್ನು ಚೂಸ್ ಮಾಡ್ಕೋಬಹುದು. ಸೊ ಬೇಡ ಅಂತಂದ್ರೆ ಅಂಡರ್ಲೈನ್ ಬೇಡ ಅಂತಂದ್ರೆ ನೀವು ತೆಗೆದಾಕ್ ಬಿಡಬಹುದು. ಸೊ ನನ್ ಅಂತ ಕೊಟ್ಬಿಡಬಹುದು. ಸೊ ಈ ರೀತಿ ನನ್ ಅಂತ ಕೊಟ್ರೆ ಈ ಕಲರ್ ಏನು ಅದಾಗ ಅಪ್ಲೈ ಆಗಲ್ಲ. ಸೊ ಈ ರೀತಿ ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ನಾನು ಆಗ್ಲೇ ತೋರಿಸಿದೀನಿ. ಶ್ಯಾಡೋ ಬೇಕಂತಂದ್ರೆ ಕೆಲವು ಶ್ಯಾಡೋ ಇರುತ್ತೆ, ಲೈಟ್ ಆಗಿ ಕಾಣಿಸುತ್ತೆ ಶ್ಯಾಡೋ ನೋಡಿ ಅಕ್ಷರದಲ್ಲಿ, ಅದಿರುತ್ತೆ. ಮತ್ತೆ ಎಂಬಾಸ್ ಎನ್ಗ್ರೇವ್ ಅಂತಂದ್ರೆ ಸ್ವಲ್ಪ ಕೆತ್ತನೆ ಮಾಡಿರೋ ರೀತಿ ಬರುತ್ತೆ ಇದು. ಸೊ ಇದನ್ನ ಅಪ್ಲೈ ಮಾಡಿದ್ರೆ ನೀವು ಸೊ ಆಲ್ ಕ್ಯಾಪ್ಸ್ ಅಂತಂದ್ರೆ ಎಲ್ಲಾನು ಒಂದೇ ಕ್ಯಾಪಿಟಲ್ ಲೆವೆಲ್ಗೆ ಬರೋ ತರ ಮಾಡುತ್ತೆ. ಇಲ್ಲಿ ನೋಡಿ ಸೊ ಎಲ್ಲ ಹಿಂಗ್ ಬಂದಿದೆ. ಸೊ ತೀರಾ ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ನಾವೇನ್ ಮಾಡೋಣ, ಒಂದು ಫಾಂಟ್ ಸಿಂಪಲ್ ಆಗಿರುವಂತ ಒಂದು ಫಾಂಟ್ ತಗೊಳ್ಳೋಣ. ಅದಾದ ನಂತರ ಇಲ್ಲಿ ಹೋಗಿ ನೋಡಿ ಎಂಗ್ರೇವ್ ಅಂತಂದ್ರೆ ಕೆತ್ತಿರೋ ರೀತಿ ಇದೆ, ಇದನ್ನ ತೆಗೆದಾಕ್ಬಿಡೋಣ. ಸೊ ಅಟ್ಲೀಸ್ಟ್ ಕಾಣುತ್ತೆ ಅಕ್ಷರಗಳು ಕ್ಲೀನ್ ಆಗಿ. ಸೊ ಈ ರೀತಿ ನೀವು ಮಾಡಬಹುದು. ಎಲ್ಲಾನು ಕ್ಯಾಪಿಟಲ್ ಮಾಡ್ಬಿಟ್ಟೆ ನೋಡಿ, ಆ ರೀತಿ ನೀವು ಎಲ್ಲಾನು ಕ್ಯಾಪಿಟಲ್ ಮಾಡಬಹುದು, ಆಲ್ ಕ್ಯಾಪ್ಸ್ ಅಂತೆಲ್ಲ ಯೂಸ್ ಮಾಡಿ. ಈ ರೀತಿ ನಾವು ಫಾಂಟ್ಸ್ ನ ನಮ್ಗೆ ಹೆಂಗ್ ಬೇಕೋ ಹಂಗೆ ಚೇಂಜ್ ಮಾಡ್ಕೋಬಹುದು. ಫಾಂಟ್ಸ್ ಎಷ್ಟಿದೆಯೋ ಅಷ್ಟು ಫಾಂಟ್ಸ್ ನಾವು ಹಾಕೋಬಹುದು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಲ್ಲಿ. ಸೊ ಹೆಡಿಂಗ್ ಗೆ ಬೇರೆ ಫಾಂಟು, ಪ್ಯಾರಾಗ್ರಾಫ್ ಗೆ ಬೇರೆ ಫಾಂಟು, ಸೊ ಇದನ್ನೆಲ್ಲ ಮಾಡ್ಕೋಬಹುದು. ಅಂಡು ಅಂತ ಮಾಡಿದ್ರೆ ಒಂದೊಂದು ಸ್ಟೆಪ್ ಹಿಂದೆ ಹೋಗ್ತಾ ಇರುತ್ತೆ. ಸೊ ನಾವು ವಾಪಸ್ ಬರ್ಬೋದು. ಈ ರೀತಿ ನಾವು ಫಾಂಟ್ಸ್ ನ ಚೇಂಜ್ ಮಾಡ್ಕೋಬಹುದು. ಗೆಳೆಯರೆ, ಈ ವಿಡಿಯೋಲಿ ನಾವು ಫಾಂಟ್ಸ್ ಬಗ್ಗೆ ತಿಳ್ಕೊಂಡಿದೀವಿ. ಮುಂದಿನ ವಿಡಿಯೋ ಅಲ್ಲಿ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.